ಇನ್ನು ಮಾಜಿ ಶಾಸಕ ಮೊಯ್ದೀನ್ ಬಾವಾ ಅವರ ಸಹೋದರ ಮುಮ್ತಾಜ್ ಅಲಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಸಮಾಜಮುಖಿ ಕೆಲಸಗಳ ಮುಖಾಂತರ ಮುಸ್ಲಿಂ ಧಾರ್ಮಿಕ ಕ್ಷೇತ್ರದ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದರು ಮುಮ್ತಾಜ್ ಅಲಿ ಅವರು. ಸಾಕಷ್ಟು ಹೆಸರನ್ನು ಕೂಡ ಗಳಿಸಿದರು. ಯಶಸ್ವಿ ಉದ್ಯಮಿಯಾಗಿದ್ದಂತಹ ಮುಮ್ತಾಜ್ ಅಲಿ ಹಾಗಾದರೆ ಎಡವಿದ್ದೆಲ್ಲಿ? ನಾನಾ ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಏನೆಲ್ಲ ಅನುಮಾನಗಳು ಈ ಪ್ರಕರಣದಲ್ಲಿ ಅಂತ ನೋಡೋಣ ಬನ್ನಿ. ಮೊಯ್ದೀನ್ ಬಾವಾ ತಮ್ಮ ನಾಪತ್ತೆ ನಿಗೂಢ. ಮಹಿಳೆ ಸಂಕಷ್ಟಕ್ಕೆ ಸಿಲುಕಿ ಸೂಸೈಡ್ ಮಾಡಿಕೊಂಡ್ರ. ಮಾಜಿ ಕಾಂಗ್ರೆಸ್ ಶಾಸಕ ಮೊಯ್ದೀನ್ ಬಾವಾ ಹಾಗೂ ಮಾಜಿ ಜೆಡಿಎಸ್ ಎಂಎಲ್ಸಿ ಬಿಎಂ ಫಾರೂಕ್ ಅವರ ತಮ್ಮ ಉದ್ಯಮಿ ಮುಮ್ತಾಜ್ ಅಲಿ ನಾಪತ್ತೆಯಾಗಿದ್ದಾರೆ. ಅಕ್ಟೋಬರ್ 6 ಬೆಳಗಿನ ಜಾವ 3 ಗಂಟೆಗೆ ಮನೆಯಿಂದ ತಮ್ಮ ಕಾರಿನೊಂದಿಗೆ ಮುಮ್ತಾಜ್ ಅಲಿ ತೆರಳಿದ್ರು. ಅತಿ ವೇಗದಿಂದ ಕಾರು ಚಲಾಯಿಸಿಕೊಂಡು ರಸ್ತೆ ಮಧ್ಯೆ ಖಾಸಗಿ ಬಸ್ಸೊಂದಕ್ಕೆ ಡಿಕ್ಕಿ ಹೊಡೆದು ಮಂಗಳೂರಿನ ಹೊರವಲಯದ ಕೂಳೂರು ಸೇತುವೆ ಮೇಲೆ ಕಾರು ನಿಲ್ಲಿಸಿ ನಾಪತ್ತೆಯಾಗಿದ್ದಾರೆ. ಈ ಹಿನ್ನೆಲೆ ಹಲವಾರು ತಂಡಗಳ ಮೂಲಕ ಮುಳುಗು ತಜ್ಞರು ಇಡೀ ದಿನ ಫಲ್ಗುಣಿ ನದಿಯಲ್ಲಿ ಹುಡುಕಾಟ ನಡೆಸಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ. ನಾಪತ್ತೆಯಾಗಿರೋ ಮುಮ್ತಾಜ್ ಅಲಿ ಉದ್ಯಮಿಯಾಗಿದ್ದು ಸಾಕಷ್ಟು ಸಂಘ ಸಂಸ್ಥೆಗಳಲ್ಲಿ ಸೇವೆ ಸಲ್ಲಿಸಿದ್ದು ಸಾಮಾಜಿಕ ಸೇವೆಗಳಲ್ಲಿ ಹಾಗೂ ಮುಸ್ಲಿಂ ಧಾರ್ಮಿಕ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ರು. ಇಂತಹ ವ್ಯಕ್ತಿ ನಾಪತ್ತೆಯಾಗಿರೋದ್ರಿಂದ ಅವರ ಕುಟುಂಬಸ್ಥರು ಸ್ನೇಹಿತರು ಆತಂಕಕ್ಕೀಡಾಗಿದ್ದಾರೆ. ಇಂತಹ ಒಳ್ಳೆಯ ವ್ಯಕ್ತಿ ಯಾವುದೇ ತೊಂದರೆಯಾಗದೆ ಸುರಕ್ಷಿತವಾಗಿ ಬರಲಿ ಎಂದು ಕಣ್ಣೀರಿಟ್ಟರು. ನಮ್ಮ ಭಾಳ ಸ್ನೇಹಿತರು ಅವ್ರು ಬಂದರೆ ನಮಗೆಲ್ಲ ಅವತ್ತಿಂದ ಕ್ಲೋಸ್. ಇಲ್ಲಿ ಬಂದರು, ಬೆಂಗಳೂರಲ್ಲಿ ಬಂದರೆ ಇಲ್ಲಿ ನಮ್ಮೆಲ್ಲ ಸಂಬಂಧಿಕರಿದ್ದಾರೆ. ಭಾಳ ಒಳ್ಳೆ ಜನ. ತುಂಬ ದುಃಖ ಆಗಿದೆ ಅವ್ರು ಹೋಗಿದ್ದು. ಅದು ಇವರು ಈ ಥರ ಮಾಡುವಂಥದ್ದು ನಮಗೇನು ತುಂಬ ಅದಕ್ಕೆ ನಾವು ಸಕಲೇಶ್ಪುರದಿಂದ ಅದು ನ್ಯೂಸ್ ಸಿಕ್ಕಿದ ಕೂಡಲೇ ನಾವೆಲ್ಲ ಒಟ್ಟಿಗೆ ಬಂದು ಅದು ಜೀವಂತಾಗಿ ಉಳಿಯಲಿ ಅಂತ ನಮ್ಮ ಒಂದು ದೇವರಲ್ಲಿ ನಾವು ಪ್ರೇರಣೆ ಮಾಡ್ತಾ ಇದ್ದೀವಿ. ಇದಾಗಿಲ್ಲ, ಅವರು ಬದುಕಿಲ್ಲ ಅಂದರೆ ನಮ್ಮ ಆಶೀರ್ವಾದ. ಅಂಥವ್ರು ಬೇಕು ನಮ್ಮ ಸಮಾಜದಲ್ಲಿ. ಅವರು ಒಂದು ಜಾತಿ ಜನ ಅಲ್ಲ, ಅವರು ಎಲ್ಲ ಜನಾಂಗದ ಜೊತೆಯಲ್ಲಿದ್ದವರು. ಅವ್ರ ದೇವರು ಅವರ ಆರೋಗ್ಯ ಇನ್ನು ಅವ್ರು ಉಳಿಯಲಿ ಅಂತ ನಾವು ದೇವರಲ್ಲಿ ಕೇಳ್ತೀವಿ. ನಾಪತ್ತೆ ಪ್ರಕರಣ ದಾಖಲಿಸಿಕೊಂಡಿರುವ ಕಾವೂರು ಪೊಲೀಸರು ಮೊದಲ ಹಂತದ ತನಿಖೆ ನಡೆಸಿರೋ ವೇಳೆ ನಾಪತ್ತೆಗೆ ಒಂದು ರೀತಿಯ ಕಾರಣ ಬೆಳಕಿಗೆ ಬಂದಿದೆ. ಮಹಿಳೆಯೋರ್ವಳ ಬಲೆಗೆ ಬಿದ್ದಿರೋದ್ರಿಂದಲೇ ಇದೀಗ ಈ ರೀತಿಯ ಸಂಕಷ್ಟ ಮುಮ್ತಾಜ್ ಅಲಿಗೆ ಎದುರಾಗಿದೆ ಎನ್ನಲಾಗ್ತಾ ಇದೆ. ಉದ್ಯಮದ ಜೊತೆ ಕಾಲೇಜು ನಡೆಸ್ತಾ ಇದ್ದ ಮುಮ್ತಾಜ್ ಅಲಿಗೆ ಅದೇ ಕಾಲೇಜಿನ ಅವರದ್ದೇ ಸಮುದಾಯದ ಅಧ್ಯಾಪಕಿ ಮಹಿಳೆಯೋರ್ವಳು ಬ್ಲಾಕ್ ಮೇಲ್ ಮಾಡಿದ್ದಾಳೆ ಎನ್ನಲಾಗಿದೆ. ಸಲುಗೆಯಿಂದ ಇದ್ದ ಮಹಿಳೆ ಮುಮ್ತಾಜ್ ಅಲಿಯ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡಿದ್ದು, ಆಕೆಯೊಂದಿಗೆ ಇನ್ನೂ 4 ಯುವಕರು ಸೇರಿಕೊಂಡು ಬ್ಲಾಕ್ ಮೇಲ್ ಮಾಡಿದ್ದಾರೆ. ಮದುವೆಯಾಗುವಂತೆ ಮಹಿಳೆ ಮುಮ್ತಾಜ್ ಅಲಿಗೆ ಒತ್ತಡ ಹಾಕುತ್ತಿದ್ದು, ಇಲ್ಲದೇ ಇದ್ದಲ್ಲಿ ವಿಡಿಯೋ ವೈರಲ್ ಮಾಡೋ ಬೆದರಿಕೆ ಹಾಕಿದ್ರಂತೆ. ಹೀಗಾಗಿ ಮರ್ಯಾದೆಗೆ ಅಂಜಿ ಮುಮ್ತಾಜ್ ಅಲಿ ಆತ್ಮಹತ್ಯೆ ಮಾಡೋ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು, ಅದಕ್ಕೆ ಪೂರಕವೆಂಬಂತೆ ಮನೆಯವರಿಗೆ ಹಾಕಿರೋ ಆಡಿಯೋದಲ್ಲೂ ನಾನು ಅಲ್ಲಾಹುನ ಕಡೆಗೆ ಹೋಗುತ್ತಿದ್ದೇನೆ ಎಂದಿದ್ದಾರೆ. ಮುಮ್ತಾಜ್ ಅಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ಸುದ್ದಿ ಹರಡುತ್ತಿದ್ದಂತೆಯೇ ಆ ಟೀಚರ್ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಆಕೆಯ ಮೊಬೈಲ್ ಲೊಕೇಶನ್ ನೋಡಿರೋ ಪೊಲೀಸರಿಗೆ ಆಕೆ ಕೇರಳದ ಕಡೆಗೆ ತೆರಳಿದ್ದು ಅಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ ಮುಮ್ತಾಜ್ ಅಲಿ ನಾಪತ್ತೆ ಹಿಂದೆ ಆಕೆಯ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.